ವಿಧಾನಸೌಧದ ವೆಸ್ಟ್ ಗೇಟ್ನಲ್ಲಿ 25,76,000 ಹಣ ಜಪ್ತಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧದಲ್ಲಿ ವ್ಯಾಪಕ ಭ್ರಷ್ಟಾಚಾರದ ಆರೋಪವನ್ನು ಈಗ ಮಾಡಲಾಗ್ತಾ ಇದೆ. ಪುಟ್ಟರಂಗ ಶೆಟ್ಟಿ ಕಚೇರಿ ಸಿಬ್ಬಂದಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಏನಿದೆ. ಸಚಿವ ಪುಟ್ಟರಂಗ ಶೆಟ್ಟಿ ರಾಜೀನಾಮೆಗೆ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ನಾಳೆ ನಾಡಿದ್ದು ಬಿಜೆಪಿಯಿಂದ ರಾಜ್ಯದೆಲ್ಲೆಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪುಟ್ಟರಂಗ ಶೆಟ್ಟಿ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರು ಎಂಎಲ್ಸಿ ಹಾಗೂ ರಾಜ್ಯ ಬಿಜೆಪಿಯ ಜನರಲ್ ಸೆಕ್ರೆಟರಿ ಕೂಡ ಹೌದು. ಇವರು ಇದನ್ನ ಅನೌನ್ಸ್ ಮಾಡಿದ್ದಾರೆ. ಪುಟ್ಟರಂಗ ಶೆಟ್ಟಿ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯವ್ಯಾಪಿ ಪ್ರತಿಭಟನೆಗೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರವಿಕುಮಾರ್ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಎಂಎಲ್ಸಿ ರವಿಕುಮಾರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಈಗ ಸ್ಪಷ್ಟಪಡಿಸಿದ್ದಾರೆ. ಏನು ಮಾಡಿದರು ನಿನ್ನೆ ನಮ್ಮ ಪುಟ್ಟರಂಗ ಶೆಟ್ಟಿಯವರು? ಯಾವುದೇವ್ರ ಕೆಲಸ ಅದು? ಅವರ ಆಪ್ತ ಸಹಾಯಕ, ಅವರ ಟೈಪಿಸ್ಟ್ ಮೋಹನ್ ಏನು ಮಾಡಿದರು? ಹಾಗಾಗಿ ಕೂಡಲೇ ಆ ಸಚಿವರು ರಾಜೀನಾಮೆಯನ್ನು ಕೊಡಬೇಕು. ಕುಮಾರಸ್ವಾಮಿಯವರು ಪುಟ್ಟರಂಗ ಶೆಟ್ಟಿಯವರ ರಾಜೀನಾಮೆಯನ್ನು ಪಡಿಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಪುಟ್ಟರಂಗ ಶೆಟ್ಟಿಯವರ ರಾಜೀನಾಮೆಗೆ ಆಗ್ರಹಿಸಿ ನಾಳೆ ಮತ್ತು ನಾಡಿದ್ದು ದಾವಣಗೆರೆಯಲ್ಲಿ ಪ್ರೊಟೆಸ್ಟ್ ಇದೆ ಮತ್ತು ಇನ್ನೂ ಕೆಲವು ಕಡೆಗಳಲ್ಲಿ ನಾಡಿದ್ದು ಪ್ರೊಟೆಸ್ಟ್ ಇದೆ. ನಾಳೆ ನಾಡಿದ್ದು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಪುಟ್ಟರಂಗ ಶೆಟ್ಟಿಯವರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟಕ್ಕೆ ನಾವು ಕರೆ ಕೊಡ್ತಾ ಇದ್ದೀವಿ. ಏನು ಮಾಡಿದ್ರು? ಇದು ರವಿಕುಮಾರ್ ಮಾತು. ಮತ್ತಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಬಿಜೆಪಿ ಪುಟ್ಟರಂಗ ಶೆಟ್ಟಿ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಗೆ ಮುಂದಾಗಿರುವಂತಹ ಸಂದರ್ಭ, ನಾಳೆ ಮತ್ತು ನಾಡಿದ್ದು ಭಾರಿ ಪ್ರತಿಭಟನೆ ಮಾಡ್ತೀವಿ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಈಗ ಬಸವರಾಜ್, ಅಮರ್ ಪ್ರಸಾದ್, ಇನ್ನು ಕಳೆದ ನಿನ್ನೆಯಿಂದ ನಡೀತಾ ಇದೆ. ಅದು ಸಚಿವರ ಒಂದು ಆಪ್ತ ಸಹಾಯಕ ಮತ್ತು ಅವರೇನು ಸಿಬ್ಬಂದಿ, ಅಲ್ಲಿನ ಕಚೇರಿ ಸಿಬ್ಬಂದಿ ಲಕ್ಷಾಂತರ ರೂಪಾಯಿ, ಅದು ವಿಧಾನಸಭೆಯಲ್ಲಿ ಇಂಥದ್ದೊಂದು ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಮತ್ತು ಅದರಲ್ಲಿ ನಿರಂತರವಾಗಿ ಏನು ಇದು ಒಂದು 20% ಕಮಿಷನ್ ಪಡಿತಕ್ಕಂಥ ಸರ್ಕಾರ ಎಂಬತಕ್ಕಂಥ ಆರೋಪವನ್ನು ರವಿಕುಮಾರ್ ಅವರು, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ದಾವಣಗೆರೆಯಲ್ಲಿ ಆರೋಪವನ್ನು ಮಾಡಿದ್ರು. ಅದೇ ರೀತಿಯಾಗಿ ನಾಳೆ ಮತ್ತು ನಾಡಿದ್ದು ರಾಜ್ಯದಲ್ಲಿ ಬಹುತೇಕ ಕಡೆ ಒಂದು ಪ್ರತಿಭಟನೆಯನ್ನು ಮಾಡೋದು ಮತ್ತು ಅವರು ರಾಜೀನಾಮೆಗೆ ಪಟ್ಟ ನೀಡಿರ್ತಕ್ಕಂಥದ್ದು. ಅವರು ಏನು ಪುಟ್ಟರಂಗ ಶೆಟ್ಟಿ ಇದ್ದಾರೆ, ಅವರು ಇದರಲ್ಲಿ ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ, ಅವ್ರದ್ದು ಕೂಡ ಪಾತ್ರ ಇದೆ. ಹೀಗಾಗಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಇಟ್ಟುಕೊಂಡು 2 ದಿನಗಳ ಕಾಲ ಒಂದು ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಬಿಜೆಪಿ ಈಗಾಗಲೇ ನಿರ್ಧರಿಸಿದೆ ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಇದೇ ರೀತಿ ನಾಳೆ ಕೂಡ ಅವರು ಏನು ಪುಟ್ಟರಂಗ ಶೆಟ್ಟಿ ಅವರಿಂದ ಏನೋ ರಾಜೀನಾಮೆ ನೀಡಲಿಕ್ಕೆ ಅವರೇನು ಹಿಂದೇಟು ಹಾಕಿದರೆ ಅದು ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಅದು ಒಂದೇ ತರ ಅಲ್ಲ, ಈಗಾಗಲೇ ಶಾಲಾ ಕಾಲೇಜುಗಳು ಏನು ಶಾಲೆಗಳು ಆರಂಭವಾಗಿ 7-8 ತಿಂಗಳಾದರೂ ಕೂಡ ಸಮವಸ್ತ್ರವನ್ನು ಕೊಟ್ಟಿಲ್ಲ. ಹೀಗೆ ರಾಜ್ಯದ ನಾನಾ ಸಮಸ್ಯೆಗಳಿಗೆ ಸಮ್ಮಿಶ್ರ ಸರ್ಕಾರ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ. ಕೇವಲ ರೈತರ ಸಾಲ ಮನ್ನಾ ಎಂಬತಕ್ಕಂಥ ಮಾತನ್ನು ಮಾತ್ರ ಹೇಳ್ತಾ ಇದೆ. ಆದ್ರೆ ಏನು ಸಮಸ್ಯೆಗಳಿದೆ, ಜನ ಸಮಸ್ಯೆ ಎದುರಿಸ್ತಿದೆ, ಆ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇಲ್ಲ. ಇದೊಂದು 20% ಕಮಿಷನ್ ಪಡಿತಕ್ಕಂಥ ಸರ್ಕಾರ. ಹೀಗಾಗಿ ನಾಳೆ ಈ ಅದರದ ಒಂದು ಭಾಗವಾಗಿ ಈಗ ಪುಟ್ಟರಂಗ ಶೆಟ್ಟಿ ಅವರ ಒಂದು ಕಚೇರಿಯಲ್ಲಿ ಇಂಥ ಒಂದು ಹಣ ಸಿಕ್ಕಿರೋದು. ಹೀಗಾಗಿ ಭ್ರಷ್ಟಾಚಾರ ರಾಜ್ಯದಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ನಡೀತಾ ಇದೆ. ಅದನ್ನ ಖಂಡಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟಪಡಿಸಿದ್ದಾರೆ ಅಮರ್ ಪ್ರಸಾದ್. ಥ್ಯಾಂಕ್ ಯು ಬಸವರಾಜ್.